ನಮಸ್ಕಾರ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಐಚ್ಛಿಕ ಕನ್ನಡ ಪತ್ರಿಕೆ 5ರಲ್ಲಿಯ ಹಳಗನ್ನಡ ಗದ್ಯ ಭಾಗದ ಪಾಠ 2ರ ಸೀತಾ ಪರಿತ್ಯಾಗ ವಿಷಯ ಕುರಿತು ಇಲ್ಲಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡಲಾಗಿದೆ. ಅವಧಿ 12ರಲ್ಲಿ ಮುದ್ದಣ ಕವಿಯ ಪರಿಚಯದೊಂದಿಗೆ ರಾಮಾಶ್ವಮೇಧ ಕೃತಿಯನ್ನು ಕೂಡ ಪರಿಚಯಿಸಲಾಗಿತ್ತು. ಈ ಅವಧಿಯಲ್ಲಿ ಕಲಿಕಾಂಶಗಳು ಪ್ರಧಾನವಾಗಿ ಸೀತೆ ಗರ್ಭಧರಿಸಿದ ವಿಷಯದಿಂದ ಪ್ರಜೆಗಳಿಗಾದ ಆನಂದ, ಸೀತೆಯ ಸ್ತ್ರೀ ಸಹಜ ಬಯಕೆಯನ್ನು ಶ್ರೀರಾಮನು ನೆರವೇರಿಸಿದ ಪ್ರಸಂಗ, ಸೂರ್ಯಾಸ್ತ ಸಂದರ್ಭದ ನಿಸರ್ಗದ ವರ್ಣನೆ, ಗೂಢಚಾರರಿಂದ ಶ್ರೀರಾಮನು ವರ್ತಮಾನವನ್ನು ತಿಳಿಯುವಂತಹ ಪ್ರಸಂಗ, ರಾಮನ ಆತಂಕ, ತಳಮಳ, ನಿರ್ಧಾರಗಳು ಮೂಡಿಬಂದ ಬಗೆ, ಜೊತೆಗೆ ಆ ಉದ್ದೇಶಗಳು ಸೀತೆ ವನಾಶ್ರಮ ಪ್ರವೇಶಿಸುವ ಬಯಕೆ ವ್ಯಕ್ತಪಡಿಸುವುದು, ವರ್ತಮಾನವನ್ನು ಅರಿಯುವ ಶ್ರೀರಾಮನ ಉತ್ಸುಕತೆ, ಶ್ರೀರಾಮನ ಆತ್ಮಾವಲೋಕನ, ಪ್ರಕೃತಿ ಸಹಜ ಬದಲಾವಣೆಯ ಚಿತ್ರಣಗಳು ಮುಖ್ಯವಾಗಿ ಪ್ರಸ್ತುತ ಭಾಗದಲ್ಲಿ ನಾವು ಪರಿಚಯಿಸಿಕೊಳ್ಳಬಹುದು. ಮುದ್ದಣ ವಿರಚಿತ ರಾಮಾಶ್ವಮೇಧ ಕೃತಿಯು ಶ್ರೀರಾಮನು ಅಶ್ವಮೇಧ ಯಾಗವನ್ನು ನಡೆಸಿದ ಕಥೆಯನ್ನು ಒಳಗೊಂಡಿದ್ದು, ಇದಕ್ಕೆ ಸಂಸ್ಕೃತದ ಪದ್ಮಪುರಾಣ ಕೃತಿಯು ಪ್ರೇರಣೆಯಾಗಿದೆ ಎಂಬ ವಿಷಯವನ್ನು ನಾವೀಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ಸೀತಾ ಪರಿತ್ಯಾಗ ಗದ್ಯ ಭಾಗವು ಕವಿ ಮುದ್ದಣನ ರಾಮಾಶ್ವಮೇಧದ 5ನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ಗರ್ಭಧರಿಸಿ ಇಡೀ ನಾಡೇ ಸಂತೋಷ ಸಮುದ್ರದಲ್ಲಿ ತೇಲಾಡುತ್ತಿರುವಾಗ ನೆಂಟರ ಆನಂದ, ಪರಿಜನರ ಸಂತೋಷ ಅತಿಶಯವಾಗಿ ನಾಡಿನೆಲ್ಲೆಲ್ಲ ಹರಡಿತ್ತು. ಎಲ್ಲೆಲ್ಲೂ ಮಂಗಳವಾದ್ಯಗಳು ಮೊಳಗಿದವು. ಬ್ರಾಹ್ಮಣರು ದಾನ ದಕ್ಷಿಣೆಗಳಿಂದ ತೃಪ್ತಿಪಟ್ಟರು. ದೀನರು, ಕುರುಡರು, ಗೂನರು, ಕಿವುಡರು ಸಹ ಈ ಸಂಭ್ರಮದ ವಾರ್ತೆ ಕೇಳಿ ಸ್ವರ್ಗ ಸುಖ ಅನುಭವಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಒಮ್ಮೆ ಶ್ರೀರಾಮಚಂದ್ರನು ತನ್ನ ಮಡದಿ ಸೀತೆಯೊಡನೆ ಸಂಜೆಯ ವೇಳೆ ತುಂಬು ಪ್ರೇಮದ ಸಲ್ಲಾಪದಿಂದ ಅಂತಃಪುರದ ಮುಖಮಂಟಪದಲ್ಲಿದ್ದಾಗ ಸೀತೆ ಗಂಡನಿಗೆ ಹೇಳಿದಳು, ಒಡೆಯನೇ, ನನಗೆ ತುಂಬ ಬೇಸರವಾಗಿದೆ. ನನ್ನ ಮನಸ್ಸಿಗೆ ಏನೂ ಬೇಕಾಗಿಲ್ಲ. ಆದುದರಿಂದ ವನಗಳಲ್ಲಿನ ಆಶ್ರಮಗಳ ಋಷಿಪತ್ನಿಯರನ್ನು ಕಂಡು ಸುಖ ಸಲ್ಲಾಪ ಮಾಡಿ ಅವರ ಜೊತೆಯ ಓಡಾಟದಲ್ಲಾದರೂ ಸ್ವಲ್ಪ ದಿನಗಳು ಇದ್ದು ಹಿಂತಿರುಗಿ ಬಂದರಾದೀತು ಎಂಬ ಬಯಕೆಯಾಗುತ್ತಿದೆ ಎಂದಳು. ಅದಕ್ಕೆ ಶ್ರೀರಾಮನು, ಹಾಗೆಯೇ ಆಗಲಿ, ಆದರೆ ಒಬ್ಬಳೇ ಹೋಗುವುದು ಸರಿಯಲ್ಲ. ನಿನ್ನ ಜೊತೆ ಹೋಗಲು ಲಕ್ಷ್ಮಣನಿಗೆ ಹೇಳಿ ಕಳುಹಿಸುತ್ತೇನೆ ಎಂದು ಉತ್ತರವಿತ್ತನು. ಅಷ್ಟರಲ್ಲಿ ಸಂಜೆಯಾಗಿತ್ತು. ಈ ಸಂಜೆಯ ಸೂರ್ಯಾಸ್ತದ ಸಂದರ್ಭವನ್ನು, ಪ್ರಕೃತಿಯ ಬದಲಾವಣೆಯ ಕ್ರಿಯೆಯನ್ನು ಕವಿ ಇಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಸೂರ್ಯನು ತನ್ನ ಪ್ರತಿನಿತ್ಯದ ಪ್ರಯಾಣದಲ್ಲಿ ತುಂಬ ಆಯಾಸಗೊಂಡ ಕುದುರೆಗಳಿಗೆ ಸಮುದ್ರದಲ್ಲಿ ಮೈ ತೊಳೆದು ಅವುಗಳಿಗೆ ನೀರನ್ನು ಕುಡಿಸುವಂತೆ ಸಾರಥಿಗೆ ಅಪ್ಪಣೆ ಮಾಡಿ, ತಾನು ತೇರಿನಿಂದ ಇಳಿದೆನು ಎನ್ನುವಂತೆ ಪಶ್ಚಿಮದ ಬೆಟ್ಟದ ಸಮೀಪದಲ್ಲಿ ಮೆಲ್ಲ ಮೆಲ್ಲನೆ ಮರೆಯಾಗಲು ಲೋಕವನ್ನು ಸುತ್ತಿ ಮನೆಗೆ ಹಿಂತಿರುಗುವ ನಲ್ಲನಿಗೆ ಪಶ್ಚಿಮ ದಿಕ್ಕೆಂಬ ಕಾಂತೆಯು ರತ್ನದ ತಟ್ಟೆಯಲ್ಲಿ ಎತ್ತಿದ ಆರತಿಯ ಕೆಂಪು ಬೆಳಕೇನೋ ಎನ್ನುವಂತೆ ಸಾಯಂಕಾಲದ ಕೆಂಪು ಬಣ್ಣವು ಎಲ್ಲೆಡೆಯೂ ಹರಡಿಕೊಂಡಿತ್ತು. ಬಹಳ ಕಾಲದಿಂದಲೂ ನೀನೇ ಗತಿಯೆಂದು ಸತ್ಯವಾಗಿ ನಂಬಿದ ತನ್ನನ್ನು ಮರೆತು ಸವತಿಯ ಚಾಡಿಮಾತಿಗೆ ಮರುಳಾಗಿ ತನ್ನ ಒಡೆಯನು ಮಾರು ಹೋದನೆಂದು ಉದ್ವೇಗದಿಂದ ಕೊರಗುತ್ತಿದ್ದಾಳೋ ಎನ್ನುವಂತೆ ಕಮಲವು ಅತಿಯಾಗಿ ಬಾಡಿಹೋಯಿತು. ಎಲವು ಕಮಲಿನಿ, ನಿನಗೆ ನಿನ್ನ ಇನಿಯನೊಡನೆ ಕೋಪಬೇಡ. ವಿರಹದ ತಾಪದಿಂದ ಬಾಡಿ ಪರವಶಳಾಗಿರುವುದನ್ನು ನಿನ್ನ ಒಡೆಯನ ಮುಂದೆ ನಿಂತು ಅವನಿಗೆ ತಿಳಿಸಿ ಹೇಳಲು ವರ್ತಮಾನವನ್ನು ಕಳುಹಿಸುತ್ತೇವೆ. ಅಷ್ಟು ಹೊತ್ತು ನೀನು ಸಮಾಧಾನದಿಂದಿರು ಎಂದು ಸಂತೈಸಿ ದೌತ್ಯಕ್ಕೆಂದು ದುಂಬಿಗಳು ಓಡಲು ಹಗಲು ತಡೆದು ನಿಂತಿತು.
ಹಕ್ಕಿಗಳು ಒಂದೊಂದು ಕಡೆಯೂ ಸಿಕ್ಕಿದ ಆಹಾರದಿಂದ ತೃಪ್ತಿಗೊಂಡು ದಿನದ ಅವಸಾನದಲ್ಲಿ ತಾವು ಕಂಡ ವಿನೋದಗಳನ್ನು ಒಳಗೊಳಗೆ ತಮ್ಮ ಬಳಗಕ್ಕೆ ತಿಳಿಸಿ ಸಲ್ಲಾಪ ಮಾಡುತ್ತಾ ಹೋಗುತ್ತಿವೆಯೇನೋ ಎನ್ನುವಂತೆ ಮಂದ ಧ್ವನಿಯಿಂದ ಕೂಗುತ್ತಾ ತಮ್ಮ ತಮ್ಮ ಗೂಡುಗಳಿಗೆ ಸೇರಿಕೊಂಡವು. ಮತ್ತೆ ಇತ್ತ ಬ್ರಾಹ್ಮಣರು ನೀರನ್ನು ಹಿಡಿದು ಮೇಲೆತ್ತಿದ ಬೊಗಸೆಯಿಂದ ಸಂಧ್ಯಾಮಂಟಪವನ್ನು ಅಲಂಕರಿಸಿರಲು ಕ್ಷತ್ರಿಯರ ಸಮೂಹವು ಕುದುರೆಯ ಸವಾರಿಯನ್ನು ಪೂರೈಸಿ ತಮ್ಮ ಮನೆಯನ್ನು ಪ್ರವೇಶಿಸಲು ವ್ಯಾಪಾರದ ಆತುರದಿಂದ ಹಿಂದೆಗೆದು ವೈಶ್ಯ ಸಮೂಹವು ತಮ್ಮ ತಮ್ಮ ಹೊಸ ವ್ಯಾಪಾರವನ್ನು ಕುರಿತು ಆಲೋಚಿಸುತ್ತಿರಲು ಇನ್ನು ವ್ಯವಸಾಯಗಾರರು ತಮ್ಮ ಕಾರ್ಯವನ್ನು ಪೂರೈಸಿ ಬೇಸರವನ್ನು ಕಳೆಯಲು ತುಂಬ ಸಂತೋಷದಿಂದ ಒಂದು ಕಡೆ ಕೂಡಿ ಶ್ರೀರಾಮಲೀಲಾ ವಿನೋದವನ್ನು ಕುರಿತು ಹಾಡುತ್ತಿರಲು ಬಾಲಕರು ತಮ್ಮ ಆಟ ಪಾಠಗಳನ್ನು ಮರೆತು ತಾಯಂದಿರ ಸಮೀಪಕ್ಕೆ ಅಂಟಿಕೊಳ್ಳಲು ಮುಚ್ಚಂಜೆ ಸೊಗಸಾಯಿತು ಎಂದು ವರ್ಣಿಸುವ ಕವಿ ನಿಸರ್ಗದ ಬದಲಾವಣೆಯಿಂದ ವ್ಯಕ್ತಿ ಬದುಕಿನ ಕಾರ್ಯನಿರ್ವಹಣೆಯಲ್ಲಿಯೂ ಹೇಗೆ ವ್ಯತ್ಯಾಸಗಳುಂಟಾಗುತ್ತವೆ ಎಂಬುದನ್ನು ಹೋಲಿಕೆಗಳ ಮೂಲಕ ಸೂಚಿಸಿ ವರ್ಣಿಸಿರುವುದು ಇಲ್ಲಿನ ವಿಶೇಷವಾಗಿದೆ. ಮತ್ತೆ ಮುಂದುವರೆದು ಕವಿ ವರ್ಣನೆಯನ್ನು ಅತ್ಯದ್ಭುತವಾಗಿ ವರ್ಣಿಸುವುದು ಹೀಗೆ. ಅಷ್ಟರಲ್ಲಿ ಕರಿಯ ಕಡು ಬಣ್ಣದಲ್ಲಿ ನೆನೆಸಿದ ಹಂದಿಯ ಚರ್ಮವನ್ನು ಮುಸುಕು ಹಾಕಿಕೊಂಡು ಯಾರಿಗೂ ಕಾಣಿಸದೆ ಲೋಕದ ಜನರನ್ನು ನುಂಗಲೆಂದು ಬಂದ ಮುಂದೇಹ ರಾಕ್ಷಸನೆಂಬ ಕತ್ತಲೆ ಎಲ್ಲೆಡೆಗೂ ಹರಡಿತು. ಇದು ನಾಡು, ಇದು ಕಾಡು, ಇದು ನೆರೆ, ಇದು ಕೆರೆ, ಇದು ನೆಲ, ಇದು ಹೊಲ ಎಂಬ ಯಾವುದೇ ರೀತಿಯಾದಂತಹ ಬೇರೆ ಮಾಡಿ ಹೇಳಲಾರದಷ್ಟು ಅಸಾಧ್ಯವಾಯಿತು. ಅದೇ ಸಮಯದಲ್ಲಿ ಶತ್ರುವಿನ ಸುಳಿದಾಟವನ್ನು ತಿಳಿದು ಬರಲೆಂದು ಸೂರ್ಯನು ಕಳುಹಿಸಿದ್ದ ಗೂಢಚಾರರ ಸೂಚನೆಯೆಂಬಂತೆ ಆಕಾಶದಲ್ಲಿ ಅಲ್ಲಲ್ಲಿ ನಕ್ಷತ್ರಗಳು ಮನೆ ಮನೆಗಳಲ್ಲಿ ಸೊಡರುಗಳು ಪ್ರಕಾಶಿಸಿದವು. ದೇವಸ್ಥಾನದ ನಗಾರಿ ಮೊಳಗಲು, ಶಂಖದ ನೀಳವಾದ ಧ್ವನಿ ಹೆಚ್ಚಾಗಲು, ಅಕ್ಕೆ ಜಾಗಟೆ ಇವುಗಳ ಬಿರುಸಾದ ಧ್ವನಿ ಅಧಿಕವಾಗಲು ರಾತ್ರಿಯ ಮೊದಲ ಭಾಗವು ತುಂಬ ಮನೋಹರವಾಯಿತು. ಇತ್ತ ರಾಜ್ಯಭಾರದ ಕೆಲಸದ ಉದ್ಯೋಗವನ್ನು ಗಮನಿಸಿ ತನ್ನ ರಾಜ್ಯದಲ್ಲಿರುವ ಪ್ರಜೆಗಳ ಪರಿಸ್ಥಿತಿಯನ್ನು ಪರಿಶೀಲಿಸಬೇಕೆಂದು ರಾಜನಾದ ಶ್ರೀರಾಮನು ಕಳುಹಿಸಿದ್ದ ಗೂಢಚಾರರು ಛದ್ಮ ವೇಷಧಾರಿಗಳಾಗಿ ಬೀದಿ ಬೀದಿಯಲ್ಲಿ ಬರುತ್ತಿದ್ದಾಗ ಸುಖವು ತಮಗೆ ಆಶ್ರಯವನ್ನು ಕೊಟ್ಟಿದ್ದುದರಿಂದ ತಮ್ಮ ತಮ್ಮ ಕೆಳೆಯರನ್ನು ಕಂಡು ಒಂದರ್ಧಗಳಿಗೆ ವಿನೋದವಾಗಿ ಮಾತು ಬೆಳೆಸೋಣವೆಂದು ಪಕ್ಕದ ಮನೆಗೆ ಹೋಗಿ ಬರುವ ಯುವಕರ ಗಂಭೀರವಾದ ನಡವಳಿಕೆಯಿಂದ ಕೂಡಿದ ಸಾಲು ಸಾಲುಗಳಿಂದಲೂ ವೇದ ವೇದಾಂತಗಳಲ್ಲಿ ಆಸಕ್ತರಾದವರು ಆನಂದದಿಂದ ಒಟ್ಟು ಸೇರಿ ವಾದ ವಿವಾದಗಳಿಂದ ಪರತತ್ವವನ್ನು ತಿಳಿಸುವ ಜಾಣರ ಸಮೂಹದಿಂದಲೂ ಕಂಠದ ಇಂಪಾದ ಸ್ವರವು ವೀಣೆಯ ಇನಿದಾದ ಸ್ವರವು ಹೊಂದಿಕೊಳ್ಳಲು ಅತ್ಯಂತ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲದೆ ಜೇನು ಹುಟ್ಟನ್ನು ಮುತ್ತಿ ಮೆರೆಯುವ ಮರಿದುಂಬಿಗಳ ಗಾನ, ಮಧುಮಾಸದಲ್ಲಿ ಚಿಗುರು ಹೂಗಳಿಂದ ತುಂಬಿರುವ ಮಾವಿನ ಮರದ ಎಳೆಯ ಚಿಗುರು ಮನಪೂರ್ತಿ ಸವಿದು ಮದಿಸಿ ಕುಕಿಲುವ ಗಂಡು ಕೋಗಿಲೆಯ ಇಂಪಾದ ಧ್ವನಿಯಂತೆಯೂ ಕೆಂಪಾದ ನೇರಿಲೆಯ ಹಣ್ಣನ್ನು ಕೊಕ್ಕಿನಿಂದ ಕಚ್ಚಿ ಚೆಂಚುವನ್ನು ಊರಿ ಕಣ್ಣನ್ನು ಅರ್ಧ ಮುಚ್ಚಿ ರೆಕ್ಕೆ ಬಡಿಯುತ್ತಾ ರುಚಿಕರವಾದ ರಸವನ್ನು ಸೀತ್ಕಾರ ಮಾಡಿ ಹೀರಿ ತೃಪ್ತಿಗೊಂಡು ಮದಿಸಿ ಗಹಳುವ ಅರಗಿಳಿಯ ಬಿಡು ನುಡಿಯಂತೆಯೂ ಕರ್ಣ ರಸಾಯನವಾಗುವಂತೆ ಶ್ರೀರಾಮನನ್ನು ಹಾಡಿ ಹೊಗಳುವ ಗಾಯಕರ ಸಮೂಹದಿಂದಲೂ ಮನಸ್ಸು ಹೇಗೋ ಹಾಗೆ ಹಾಡು, ಹಾಡು ಹೇಗೋ ಹಾಗೆ ಅಂಗವಿನ್ಯಾಸ, ಹಾರಕ್ಕೆ ತಕ್ಕ ಭಾವ ಇವು ಕೂಡಿಕೊಳ್ಳಲು
ನವರಸಗಳನ್ನು ಉತ್ಪತ್ತಿ ಮಾಡುವ ಕಾವ್ಯಕ್ಕೆ ಪ್ರತಿಯಾಗಿ ನರ್ತನ ಮಾಡುವ ನರ್ತಕರ ಸಮೂಹದಿಂದಲೂ ವಿಟರಿಂದಾಗಲಿ ಕಳ್ಳರಿಂದಾಗಲಿ ನಾಡಿನಲ್ಲಿ ಯಾವ ಭಯವೂ ಇಲ್ಲವೆನ್ನುವಂತೆ ಬಾಗಿಲುಗಳ ಕದ ತೆರೆದು ದೊಡ್ಡ ಪ್ರಕಾಶಮಾನವಾದ ದೀಪಗಳನ್ನು ಉರಿಸಿ ತಾನು ನಿದ್ದೆ ಮಾಡಿದ ಸಜ್ಜನರ ಸಜ್ಜುಗೊಂಡ ಮನೆಗಳ ಸಾಲುಗಳಿಂದಲೂ ಊಟ ಮಾಡದ ಅನಾಥರಿದ್ದರೆ ಬರಬೇಕು. ತಂಗಳಲ್ಲ, ಹಳಸಿದ ಅನ್ನವಲ್ಲ, ಹೂರಣ ಗಡುಬು ಇದೆ, ಅನ್ನವಿದೆ, ಮಜ್ಜಿಗೆ ಇದೆ, ಈಗಲೇ ಬಡಿಸುತ್ತೇನೆ, ತಡ ಮಾಡಬೇಡಿ ಎಂದು ಮನೆಯ ಮುಂಬಾಗಿಲಿನಲ್ಲಿ ನಿಂತು ಕರೆಯುವ ಮುತ್ತೈದೆಯರ ಸಮೂಹದಿಂದಲೂ ಬೀದಿ ಬೀದಿಗಳು ಸೊಗಸಾಗಿರಲು ಇಂತಹ ನಾಡನ್ನು ಸುತ್ತಾಡಿ ಕಂಡದ್ದನ್ನು ತಿಳಿಸಲೆಂದು ಬೇಹುಗಾರರು ಸೋದರರಿಂದ ಕೂಡಿ ಬಣ್ಣದ ತೊಟ್ಟಿಯಲ್ಲಿರುವ ರಾಮನನ್ನು ಕಂಡು ದೂರದಿಂದಲೇ ನಮಸ್ಕರಿಸಿದರು. ರಾಮನು ಬೇಹುಗಾರರನ್ನು ಕಂಡು ಅವರಿಗೆ ಹೀಗೆ ಪ್ರಶ್ನಿಸುತ್ತಾನೆ. ನನ್ನ ರಾಜ್ಯದಲ್ಲಿ ಜನರ ಸುಖಕ್ಕೇನೂ ಕಡಿಮೆಯಿಲ್ಲ ತಾನೆ? ನನ್ನ ಅಪ್ಪಣೆಗೆ ಎಲ್ಲೂ ಭಂಗ ಬಂದಿಲ್ಲವಲ್ಲವೇ? ರಾಜನನ್ನು ಯಾರಾದರೂ ನಿಂದಿಸುವುದಿಲ್ಲವಷ್ಟೇ? ಇಂದಿನ ವರ್ತಮಾನವೇನು ತಿಳಿಸಿ ಎಂದನು. ಆಗ ಗುಪ್ತಚಾರರು, ಜಿಯಾ, ಕಾಯುವನು ಹತ್ತಿರವಿದ್ದು ರಾಜ್ಯವನ್ನು ಪಾಲಿಸುತ್ತಿರುವಾಗ ಜನರ ಸುಖಕ್ಕೆ ಏನು ಕುಂದು? ಈ ಪ್ರಪಂಚವೇ ನಿನ್ನ ಅಪ್ಪಣೆಯಂತೆ ನಡೆಯುವಾಗ ನೀಚರಾದ ಮಾನವರು ನಿನ್ನನ್ನು ದೂರಬಲ್ಲರೇ? ನಿನ್ನ ಹೆಸರೇ ಶರೀರವುಳ್ಳವರಿಗೆಲ್ಲ ತಾರಕ ಮಂತ್ರವಾಗಿರುವಲ್ಲಿ ನಿಂದೆಗೆಲ್ಲಿ ಅವಕಾಶ? ಪೂರ್ವಜನ್ಮದ ದುಷ್ಕರ್ಮಗಳು ವ್ಯಾಪಿಸಿರುವ ಯಾವುದೇ ಜೀವವು ಯೋಗ್ಯತೆಯಿಲ್ಲದೆ ಮೃತ್ಯುವೇ ಅವರ ಸಾವನ್ನು ನಿರೀಕ್ಷಿಸುವಂತಹ ಪಾಪಿಗಳು ತಮ್ಮನ್ನು ತೆಗಳಿದರೂ ಅವರಿಗೆ ಏನಾಯಿತು? ಕಳ್ಳನು ಚಂದ್ರನನ್ನು, ಸೋಮಾರಿಯು ಹಗಲನ್ನು, ಪಾಷಂಡಿಯು ವೇದಗಳನ್ನು ನಿಂದಿಸುವಂತೆ ಆಗುತ್ತದೆ. ಹಾಗಾಗಿ ಈ ಸುಖ ರಾಜ್ಯದಲ್ಲಿ ಯಾರೂ ನಿಮ್ಮನ್ನು ನಿಂದಿಸುವವರಿಲ್ಲ ಎಂದು ಅತ್ಯಂತ ಉತ್ಪ್ರೇಕ್ಷಿತರಾಗಿ ಗೂಢಚಾರರು ರಾಮನಿಗೆ ವರದಿಯನ್ನು ಒಪ್ಪಿಸುತ್ತಾರೆ. ರಾಜನು ಆ ಸೇವಕರಿಗೆ ಅನುಮಾನಾಸ್ಪದದಿಂದ ಯಾವ ವಿಷಯವನ್ನು ಮುಚ್ಚಬೇಡಿ, ಇರುವುದನ್ನು ಇದ್ದ ಹಾಗೆ ಹೇಳುವುದು ನಿಮ್ಮ ಕರ್ತವ್ಯ, ವರ್ಣನೆ ಮಾಡುವುದಕ್ಕೆ ಇದು ಜಾಣತನವಲ್ಲ, ಸಮಯವೂ ಅಲ್ಲ. ನೀವು ಏನು ಕಂಡಿದ್ದೀರೋ ಅದನ್ನು ಮಾತ್ರ ಹೇಳಿ ಎಂದು ಆಜ್ಞಾಪಿಸುತ್ತಾನೆ. ರಾಮನ ಈ ಮಾತುಗಳನ್ನು ಕೇಳಿದ ಗೂಢಚಾರರು ಆತಂಕಗೊಂಡು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡುತ್ತಾ ಏನೋ ಮರೆಮಾಚುತ್ತಿರುವರೇನೋ ಎಂಬ ಅನುಮಾನ ರಾಮನಿಗೆ ಬಂದುಬಿಡುತ್ತದೆ. ಆಗ ರಾಜ ಮತ್ತೆ ಗೂಢಚಾರರಿಗೆ ಹೇಳುತ್ತಾನೆ, ನೀವು ವರ್ತಮಾನದ ಸತ್ಯ ವಿಷಯವನ್ನು ಪ್ರಾಮಾಣಿಕವಾಗಿ ನಿವೇದಿಸಬೇಕು. ಹೇಳಿ, ಕ್ಷಮಿಸುತ್ತೇನೆ, ಇಲ್ಲದಿದ್ದರೆ ನಿಮ್ಮನ್ನು ನೀವು ಶೂಲದ ತುತ್ತ ತುದಿಯಲ್ಲಿ ನೋಡುತ್ತೀರಿ ಎಂದು ಹುಟ್ಟಿನ ಜರ್ಬಿನಿಂದ ಗದರಿಸಲು ಅವರಲ್ಲಿ ಒಬ್ಬನು ಶರೀರವೆಲ್ಲ ನಡುಗುವವನಾಗಿ ರಾಮನ ಪಾದಗಳಿಗೆ ಬಾಗಿದ ತಲೆ ಉಳ್ಳವನಾಗಿ ಹೀಗೆ ವಿಜ್ಞಾಪನೆ ಮಾಡುತ್ತಾನೆ. ರಕ್ಷಕನಾದ ನೀನು ಎದುರಿಗೇ ಇರುವಾಗ ಹೆದರಬೇಕೇ? ಅಲ್ಲದೆ ಸತ್ಯವಾದುದನ್ನು ಒಡೆಯನಿಂದ ಮರೆಮಾಚಿದರೆ ನಮಗೆ ಇನ್ನಾವ ಗತಿಯಿದೆ? ಮೂರ್ಖನೊಬ್ಬನು ಹೊಟ್ಟೆಯ ಕಿಚ್ಚಿನಿಂದ ಆಡಿದ ನಿಷ್ಠುರವಾದ ಮಾತನ್ನು ರಾಜನಿಗೆ ಹೇಳುವುದು ಅನುಚಿತವೆಂದು ಸುಮ್ಮನಿದ್ದೆವು. ಜ್ಞಾನಿಗಳಿಗೂ ಒಡೆಯನಾಗಿರುವ ನೀನು ಕಾಪಾಡುವುದರಿಂದ ಇದೋ ಈ ಮಾತು ಊರಿನ ಮಧ್ಯದ ಒಂದು ಕೇರಿಯಲ್ಲಿ ಒಬ್ಬ ಅಗಸನು ತನ್ನ ಹೆಂಡತಿ ಕೋಪಗೊಂಡು ತನಗೆ ಹೇಳದೆ ತವರು ಮನೆಗೆ ಹೋದಾಗ ಹೇಳದೆ ಕದ್ದು ಬಂದವಳಿಗೆ ಬುದ್ಧಿ ಹೇಳಿ ಅವಳ ತಂದೆ ತಾಯಿಯರು ಅಳಿಯನ ಬಳಿಗೆ ಬಂದು ಅವಳನ್ನು ಅವನಿಗೆ ಒಪ್ಪಿಸೋಣವೆಂದು
ಅವನ ಕೋಪಕ್ಕೆ ಸಮಾಧಾನವನ್ನು ಹೇಳುತ್ತಿರುವಾಗ ಆ ಅಗಸ ಹೀಗೆ ಹೇಳುತ್ತಾನೆ, ಅಗಲಿ ಹೋದ ಹೆಂಡತಿಯನ್ನು ರಾಮನ ಹಾಗೆ ನಾನು ಸ್ವೀಕರಿಸಿ ಅವಳಿಗೆ ಗಂಡನಾಗುವುದಿಲ್ಲ, ಅವಳೊಡನೆ ಬದುಕುವುದಿಲ್ಲ ಎಂದು ಬಿರುಸಾಗಿ ಮಾತನಾಡಿದನು. ಶ್ರೀರಾಮನು ಗೂಢಚಾರಿನಿಂದ ಈ ಮಾತುಗಳನ್ನು ಕೇಳಿದ ತಕ್ಷಣ ಮಾತುಗಳು ಕರ್ಣ ಕಠೋರವೆನಿಸಿದವು. ಕಿವಿಗಳನ್ನು ಮುಚ್ಚಿಕೊಂಡು ಆ ಗೂಢಚಾರರು ಕೂಡ ಅಲ್ಲಿಂದ ಹೊರಟು ಬಿಡುತ್ತಾರೆ. ಈ ವಿಷಯವನ್ನ ಕೇಳಿದ ರಾಜನು ಅವರು ಕೈಸನ್ನೆ ಮಾಡಿ ಕಳುಹಿಸಿಬಿಡುತ್ತಾನೆ. ಗರತಿ ಮುಂಗಾರು ಮಳೆಯಲ್ಲಿ ಬರುವ ಗುಡುಗಿನಿಂದ ಕೊಳೆತು ಹೋಗುವ ಬಿದಿರಿನ ಮೊಳಕೆಯಂತೆ ಮಂಡಲೇಶ್ವರನಾದ ರಾಮನು ಅಗಸನ ಕುಟೋಕ್ತಿಗೆ ಮನಸ್ಸು ಕೆಟ್ಟು ಹೋಗಿ ಪರವಶನಾಗಿ ವಿಚಾರ ಮಾಡುವವನಾಗಿ ಮತ್ತೆ ದೀರ್ಘವಾದ ಆಲೋಚನೆ ಮಾಡಿ ನಿಟ್ಟುಸಿರನ್ನು ಬಿಡುತ್ತಾ ಉಸಿರು ಕಟ್ಟಿದಂತಾಗಿ ತನಗೆ ತಾನು ಅಯ್ಯೋ ಚಿನ್ನದ ಕತ್ತಿಯೆಂದೇ ತಿಳಿದು ಎದೆಗೊತ್ತಿಕೊಂಡೆ. ಹೀಗೆ ಕರುಳನ್ನು ಕೊರೆಯುತ್ತದೆ ಎಂಬುದು ನನಗೆ ತಿಳಿಯಲೇ ಇಲ್ಲ. ಅಯ್ಯೋ ಅವಳು ಪವಿತ್ರಳೆಂದೇ ಒಪ್ಪಿಕೊಂಡೆ. ಅದರಿಂದ ಈ ಅಪವಾದಕ್ಕೆ ತಲೆ ಕೊಡಬೇಕಾಯಿತು. ಆ ಅಗಸನು ನನ್ನನ್ನು ಹೀಯಾಳಿಸಲಿಲ್ಲ, ನನ್ನನ್ನು ಚೆನ್ನಾಗಿ ಎಚ್ಚರಗೊಳಿಸಿದನು. ಸಹಜವಾಗಿಯೇ ಇದೆ. ಆಗ ರಾಕ್ಷಸನ ಸೆರೆಯಲ್ಲಿ ಬದುಕಿದ್ದವಳನ್ನು ಮತ್ತೆ ನಾನು ಪತ್ನಿಯೆಂದು ಸ್ವೀಕರಿಸಬಹುದೇ? ಬೇರೇನು ಮಾತು? ಸೀತೆ ನನ್ನ ಮನಸ್ಸಿಗೆ ಬೇಕಾದವಳು ಎಂದು ಒಪ್ಪಿಕೊಂಡೆನು. ಇಂದು ಲೋಕದ ಜನರ ಮಾತಿಗೆ ಪರಿಹಾರವನ್ನು ಕಾಣದಾಗುವೆನೆಂದು ಎಣಿಸಲಾರದೆ ಹೋದೆ. ಇನ್ನೇನು ಮಾಡಲಿ? ಗದ್ದೆ ಹೊಲಗಳಲ್ಲಿ ಕಳೆ ಹುಲ್ಲನ್ನು ಕಿತ್ತು ಬಿಡುವಂತೆ ಸೀತೆಯನ್ನು ಬಿಡುತ್ತೇನೆ ಎಂದೇ ಯೋಚಿಸಿ ಬಳಿಕ ಸಹೋದರರಲ್ಲಿ ಲಕ್ಷ್ಮಣನಿಗೆ ನಮ್ಮ ಈ ವಂಶಕ್ಕೆ ಹತ್ತಿದ ನಿಂದೆಯನ್ನು ಕೇಳಿದೆಯಾ? ತಮ್ಮ, ಹಿಂದೆ ಲಂಕೆಯಲ್ಲಿ ನೀನೇ ಹೇಳಿದೆಯಲ್ಲವೇ, ಸೀತೆ ಮಾತೆ, ಅವಳನ್ನು ಸ್ವೀಕರಿಸಬೇಕು ಎಂದು. ಈಗ ಏನಾಯಿತು ನೋಡು ಎಂದು ಹೇಳಿದನು. ಅದಕ್ಕೆ ಮರು ಮಾತಾಡುತ್ತ ಭರತನು, ಸೌಮಿತ್ರಿ ಹೇಳುವುದೇನು? ನಮ್ಮ